ನರೋತ್ತಮಾನಂದ ಸ್ವಾಮೀಜಿರವರು ಆನಂದಾಶ್ರಮ ಸೂರಪಲ್ಲಿ ಮಿಟ್ಟೆಮರಿ ಹೋಬಳಿ ಬಾಗೇಪಲ್ಲಿ ಇವರು ಉಪನ್ಯಾಸವನ್ನು ಕೊಳ್ಳಿದ್ದಾರೆ. ನಂತರ ಅಧ್ಯಕ್ಷತೆ ಡಾಕ್ಟರ್ ಸಂಜಯ್ ಸುಬ್ಬಯ್ಯರು, ಖ್ಯಾತ ENT ತಜ್ಞರು, ಬೆಂಗಳೂರು. ಇವರು ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಮುಖ್ಯ ಭಾಷಣಕಾರರಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಂಪರ್ಕ ಪ್ರಮುಖ ಕರ್ನಾಟಕ ದಕ್ಷಿಣ ಪ್ರಾಂತ ಶ್ರೀ ಮಂಜುನಾಥ ಸ್ವಾಮಿ ಅಂತ ಇವರು ಮುಖ್ಯ ಭಾಷಣಕಾರರಾಗಿ ಬಂದು ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂಗಳು ಮುಂದಿನ ಪೀಳಿಗೆಗೆ ನಾವೇನು ನಮ್ಮ ಹಿಂದೂ ಧರ್ಮದ ಮುಖಾಂತರ ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಸಂಪ್ರದಾಯ, ನಮ್ಮ ಎಲ್ಲ ಒಂದು ಆಯುರ್ವೇದ ಎಲ್ಲವನ್ನು ಕೂಡ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ತೋರಿಸ್ಕೊಡುವ ರೀತಿಯಲ್ಲಿ ಮಂಜುನಾಥ ಸ್ವಾಮಿಯವರು ಎಲ್ಲ ವಿಷಯಗಳನ್ನು ಜನರಿಗೆ ತಲುಪಿಸಲಿದ್ದಾರೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಪಕ್ಷಾತೀತವಾಗಿ ಮತ್ತು ನಮ್ಮ ಹಿಂದೂಗಳು, ನಾನು ಹಿಂದೂ, ನಾನು ಒಂದು ಅಷ್ಟೇ, ಯಾವುದೇ ನಮ್ಮ ಉಪಪಂಗಡಗಳ ಭೇದ ಭಾವ ಇಲ್ದಿರ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಈಗಾಗಲೇ ಪ್ರತಿ ಹಳ್ಳಿಗೂ ಕೂಡ ಒಂದು ಕರಪತ್ರ ಮತ್ತು ಒಂದು ಬಾಗಿಲಿಗೆ ಅಂಟಿಸ್ತಕ್ಕಂಥ ಒಂದು ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಟಿಕ್ಕರ್ ಮತ್ತು ನಮ್ಮ ಈ ಒಂದು ಭಗವದ್ಧ್ವಜ ಇದನ್ನೆಲ್ಲನೂ ಕೂಡ ನಾವು ಅವತ್ತಿನ ದಿನ ಈಗಾಗಲೇ ಪ್ರತಿ ಮನೆಗೂ ಕೂಡ ತಲುಪ್ತಾ ಇದೆ. ಎಲ್ಲ ಪ್ರತಿ ಹಳ್ಳಿಯಿಂದನೂ ಕೂಡ ಪ್ರತಿ ಮನೆಯಿಂದನೂ ಕೂಡ ಒಬ್ಬೊಬ್ಬರಂತೆ ಬರೋ ರೀತಿಯಲ್ಲಿ ನಮ್ಮ ಎಲ್ಲ ಹಿಂದೂ ಸಮಾಜ ಸೇವಾ ಸಮಿತಿ ಸದಸ್ಯರುಗಳು ಎಲ್ಲರೂ ಕೂಡ ಎಲ್ಲರ ನಮ್ಮ ಬಂಧುಗಳಿಗೆ ಎಲ್ಲ ತಿಳಿಸ್ತಾ ಇದ್ದಾರೆ. ಏನು ಇವತ್ತು ನಾವು ಈ ಒಂದು ಪತ್ರಿಕಾ ಮಾಧ್ಯಮ ಪ್ರಕಟಣೆಗೆ ನಮ್ಮ ತಾಲೂಕಿನಲ್ಲಿ ನಾಳಿದ್ದು ಬರುವ 31ನೇ ತಾರೀಕು ಏನು ಹಮ್ಮಿಕೊಂಡಿರುವ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ, ಆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಈಗಾಗಲೇ ನಾವೇನು 31ನೇ ತಾರೀಕು ನಿಗದಿಪಡಿಸಿರುವಂತೆ ಈ ಹಿಂದೂ ನಾವೆಲ್ಲರೂ ಒಂದು ಅನ್ನೋ ಒಂದು ವಾಕ್ಯದ ಮುಖಾಂತರ ಈ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲೇ ನಮ್ಮ ಭಾರತ ದೇಶ ಒಂದು ಹಿಂದೂ ರಾಷ್ಟ್ರ. ನಾವು ಹಿಂದೂಗಳು ಬಹುಸಂಖ್ಯಾತರು. ಆದರೆ ಕಾಲಕ್ರಮೇಣ ಏನಾಗ್ತಾಯಿದೆ ಅಂದರೆ ನಾವೆಲ್ಲ ಬಹುಸಂಖ್ಯಾತರಾಗಿ ಅಲ್ಪಸಂಖ್ಯಾತರಾಗ್ತಾಯಿದ್ದೀವಿ. ಏನು ಬೇರೆ ಕಮ್ಯುನಿಟೀಸ್ ಏನಿದೆ, ಬೇರೆ ಒಂದು ಧರ್ಮದವರು, ಅವರು ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಒಂದು ನಡೀತಾ ಇದೆ. ನಮ್ಮ ಉದ್ದೇಶ ಒಂದೇ, ಹಿಂದೂ ಒಂದು ಜಾಗೃತರಾಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆ ಹಿಂದೂ ದೇಶ ಹೋಗಬಾರ್ದು, ಹಿಂದೂ ದೇಶ ಉಳ್ಕೋಬೇಕು. ಯಾಕಂದರೆ ಪ್ರಪಂಚದಲ್ಲೇ ಹಿಂದೂ ದೇಶ ನಮ್ಮದು ಒಂದೇ ಆಗಿರೋದ್ರಿಂದ ಆ ಹಿಂದೂ ದೇಶ ಉಳುವಿಗಾಗಿ ನಾವೆಲ್ಲ ಒಂದು ಪ್ರಯತ್ನ ಮಾಡಿ ಇಂಥ ಒಂದು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ನಾವೆಲ್ಲರೂ ಹಿಂದೂಗಳೆಲ್ಲ ಒಂದಾಗಿ ನಾವು ಮಾಡಬೇಕಾಗಿದೆ. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವೆಲ್ಲ ನೋಡ್ತಾ ಇದ್ದರೆ ಬೇರೆ ಧರ್ಮದವರು ನಮ್ಮ ಹಿಂದೂಗಳ ಮೇಲೆ ದಬ್ಬಾಳಿಕೆ, ದೌರ್ಜನ್ಯಗಳನ್ನು ಮಾಡ್ತಾರೆ, ನಾವೆಲ್ಲ ಕಂಡಿದ್ದೀವಿ. ಈ ಥರ ನಡೀತಾ ಹೋದರೆ ಮುಂದಿನ ದಿನಗಳಲ್ಲಿ ನಾವು ತುಂಬ ಕಡಿಮೆ ಆಗೋ ರೀತಿ ಆಗ್ತದೆ. ನಾವೆಲ್ಲ ಇನ್ನೂ ಜಾಸ್ತಿ ಬೆಳಿಬೇಕಾಗಿದೆ, ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು. ಆ ಒಂದು ಉದ್ದೇಶದಿಂದ ಏನು ಈ ಒಂದು RSSನ 100 ವರ್ಷಗಳ ಒಂದು ಸಂಭ್ರಮಾಚರಣೆಯ ಒಂದು ಅಂಗವಾಗಿ ಇವತ್ತು ಎಲ್ಲ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ನಾವು 31ನೇ ತಾರೀಕಿಗೆ ನಮ್ಮ ಈ ಗುಡಿಬಂಡೆ ತಾಲೂಕು ಪಟ್ಟಣದಲ್ಲಿ ಎಲ್ಲ ಸಮಸ್ತ ಹಿಂದೂಗಳೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಾಗಿದೆ. ಆ ಕಾರ್ಯಕ್ರಮದಲ್ಲಿ ಅನೇಕ ಕಲಾ ತಂಡಗಳು ಭಾಗವಹಿಸೋದ್ರಿಂದ ಅನೇಕ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಏನು ನಾವು ಒಂದು ಶೋಭಾಯಾತ್ರೆಯನ್ನು 3 ಗಂಟೆಗೆ ಏನು ಅಂಬೇಡ್ಕರ್ ನಗರದಿಂದ ಹಮ್ಮಿಕೊಂಡು ಈ ಅಂಬೇಡ್ಕರ್ ಸರ್ಕಲ್ವರೆಗೂ ಬರ್ತೀವೋ, ಅಲ್ಲಿ ಅನೇಕ ಹಿಂದೂ ಬಾಂಧವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಈ ಪಟ್ಟಣದ ಎಲ್ಲ ಬೀದಿಯಲ್ಲಿರುವಂಥ ಎಲ್ಲ ವ್ಯಾಪಾರಸ್ಥರು ಕೂಡ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ
ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ ಅಂತ ಅವ್ರಿಗೆ ಬೆಂಬಲ ಸೂಚಿಸಬೇಕಾಗಿದೆ. ಹಾಗಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ, ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ಯಾಕಂದರೆ ಇದನ್ನು ಜಾಗೃತಿ ಆಗಬೇಕು, ಹಿಂದೂಗಳೆಲ್ಲ ಜಾಗೃತಿ ಆಗಬೇಕು, ಇದೆಲ್ಲ ಮಾಹಿತಿ ತಿಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಮಾಧ್ಯಮ ಪ್ರಕಟಣೆಯನ್ನು ತಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ, ಹಿಂದೂಗಳೆಲ್ಲ ನಾವೆಲ್ಲ ಒಂದು ಅನ್ನೋ ಒಂದು ಸಂದೇಶ ದೇಶಕ್ಕೆ ಸಾರಬೇಕಾಗಿದೆ. ಹಾಗಾಗಿ ನಾವೆಲ್ಲ ಒಂದಾಗಬೇಕಂತ ಹೇಳ್ತಾ, ಜೈ ಹಿಂದ್, ಜೈ ಭಾರತ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.